ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ಹಾಗೆ ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24 ಡಿಸ್ಕಸ್ ಮಾಡ್ತಾ ಇದೀವಿ. ಹಾಗಾಗಿ ಆಲ್ರೆಡಿ 15 ಕ್ಲಾಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಇದು ಒಂದು 16ನೇ ವಿಡಿಯೋ ಆಗಿದೆ. ಓಕೆ, ಹಾಗಾಗಿ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳು ಅಥವಾ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸ್ ಇನ್ ಕರ್ನಾಟಕ ಅನ್ನೋ ಒಂದು ಟಾಪಿಕ್ ಸಂಬಂಧಪಟ್ಟಂತ MCQಗಳನ್ನ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವೆಶ್ಚನ್ ನೋಡ್ತಾ ಕರ್ನಾಟಕದಲ್ಲಿ ಈ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಹೌದಾ? ಎ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಈ ಆಡಳಿತ ವಿಭಾಗ ಅಥವಾ ಈ ಗವರ್ನೆನ್ಸ್ ಡಿವಿಷನ್ 2003ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟ್ ಅಲ್ಲಿ ಈ ಆಡಳಿತವನ್ನ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಯು ನಿರ್ವಹಿಸುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಈ ಆಡಳಿತ ವಿಭಾಗವು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಈ ಆಡಳಿತದ ಪ್ರಯೋಜನವೆಂದರೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನ ತರುವುದು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಟ್ಟಂತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ನಮ್ಗೆ ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿದ್ದೀವಿ, ಒಂದೊಂದ್ಸಲ ನೋಡ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇದೆಯಲ್ಲ, ಏನಂದ್ರೆ ಈ ಆಡಳಿತ ಅಥವಾ ಈ ಗವರ್ನೆನ್ಸ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಇದ್ರ ಹೆಡ್ ಯಾರಾಗಿರ್ತಾರೆ ಅಂದ್ರೆ ಆಕ್ಚುಲಿ ಹೆಡ್ ಬಂದು ಸೆಕ್ರೆಟರಿ ಆಗಿರ್ತಾರೆ, ಕಾರ್ಯದರ್ಶಿ, ಸರ್ಕಾರದ ಕಾರ್ಯದರ್ಶಿ ಆಗಿರ್ತಾರೆ. ಇಟ್ಸ್ ನಾಟ್ ಎ ಮಿನಿಸ್ಟರ್ ಅಂತ. ಓಕೆನಾ? ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದು ತಪ್ಪಾದ ಹೇಳಿಕೆಯಾಗಿದೆ. ರೈಟ್? ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈ ಗವರ್ನೆನ್ಸ್ ಅಥವಾ ಈ ಆಡಳಿತ ಅಂತ ಕರಿತೀವಿ. ಹೌದಾ? ಹಾಗಾಗಿ ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಂತಂದ್ರೆ ಆಕ್ಚುಲಿ ಇದನ್ನ ಮಾಡಿರುವಂತದ್ದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಥವಾ ಇಂಗ್ಲಿಷ್ ನಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಆಕ್ಚುಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಕರೀತಾರೆ. ಆ ಒಂದು ಡಿಪಾರ್ಟ್ಮೆಂಟ್ ಏನ್ ಮಾಡಿದ್ರೆ ಆಕ್ಚುಲಿ ಈ ಗವರ್ನೆನ್ಸ್ ಅನ್ನೋದನ್ನ ಮಾಡಿರುವಂತದ್ದು. ಜೊತೆಗೆ ಇದನ್ನ ಸ್ಥಾಪನೆ ಮಾಡಿದ್ದು ಯಾವಾಗ ಅಂದ್ರೆ 2003ರಲ್ಲಿ. ಓಕೆನಾ? ಹಾಗಾಗಿ ಇದ್ರ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ನೋಡಿ, ನಮ್ಮ ರಾಜ್ಯದ ಏನು ಸಿಟಿಜನ್ಸ್ ಇದ್ದಾರೆ ಅವರಿಗೆ ಒಂದು ಟ್ರಾನ್ಸ್ಪರೆನ್ಸಿ ಮತ್ತೆ ಎಫಿಷಿಯನ್ಸಿ ಮುಖಾಂತರ ಗೌರ್ಮೆಂಟ್ ಸರ್ವಿಸ್ ಕೊಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಇದಕ್ಕೆ ಯಾರು ಹೆಡ್ ಆಗಿರ್ತಾರೆ ಅಂದ್ರೆ ಗೊತ್ತಿರ್ಬೇಕು ನಮಗೆ. ಅದು ನೋಡಿ, ಹೌದಾ, ಸೆಕ್ರೆಟರಿ ಟು ದ ಗೌರ್ಮೆಂಟ್ ಏನಾಗಿರ್ತದೆ ಆಕ್ಚುಲಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಾರೆ, ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಓಕೆನಾ? ಹಾಗಾಗಿ ನಮಗೆ ಆಪ್ಷನ್ ಸಿ ಇದೆಯಲ್ಲ, ಅದು ತಪ್ಪಾದ ಹೇಳಿಕೆ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅದು ಏನಂದ್ರೆ ಕೆ ಸ್ವಾನ್ ಅಂತ ಒಂದು ಇದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹೌದಾ? ಎ ಸ್ಟೇಟ್ಮೆಂಟ್ ನೋಡ್ತಾ KSWN ಅಥವಾ ಕೆ ಸ್ವಾನ್ ಅನ್ನೋದಿಲ್ಲ, ಇದರ ಒಂದು ಪೂರ್ಣ ರೂಪ ಏನಂತಂದ್ರೆ ಕರ್ನಾಟಕ ರಾಜ್ಯ ವ್ಯಾಪಕ ನೆಟ್ವರ್ಕ್ ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕ್ವಾಸಾನ್ 2009ರಿಂದ ಕಾರ್ಯನಿರ್ವಹಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಡಾಟಾ ಸೇವೆಗಳು ಮತ್ತು ಸುರಕ್ಷಿತ ಇಂಟರ್ನೆಟ್ ಸೇವೆಯನ್ನು ಸಾಬೀತುಪಡಿಸುವುದು ಇದರ ಮುಖ್ಯ ಗುರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಆಕ್ಚುಲಿ ನಮಗೆ ಕೆ ಸ್ವಾನ್ ಅಂದ್ರೆ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದು ಇದರ ಒಂದು ಫುಲ್ ಫಾರ್ಮ್. ಕನ್ನಡದಲ್ಲಿ ಕರಿತೀವಿ ನಾವು ಕರ್ನಾಟಕ ರಾಜ್ಯ ವ್ಯಾಪಕ ನೆಟ್ವರ್ಕ್ ಪ್ರದೇಶವಾಗಿದೆ ಅಂತ ಕೇಳಿದ್ದಾರೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಬಿ ಸ್ಟೇಟ್ಮೆಂಟ್ ನೋಡ್ತಾ KSN ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲಿ 2009ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಈ KSWAN ನ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ನಮ್ಮ ಸರ್ಕಾರದಲ್ಲಿ ನಡೆಯುವಂತಹ ಏನು ಸೇವೆಗಳಿದೆಯಲ್ಲ, ಒಂದು ಈ ಗವರ್ನೆನ್ಸ್ ಇದೆಯಲ್ಲ, ಅದಕ್ಕೆ ಏನಂದ್ರೆ ಡಾಟಾ ಸೇವೆಗಳನ್ನು ಒದಗಿಸುವಂಥದ್ದು, ಜೊತೆಗೆ ಸುರಕ್ಷಿತ ಅಂದ್ರೆ ಸೇಫ್ ಇಂಟರ್ನೆಟ್ ಕೊಡುವಂಥ ಸೇವೆಯನ್ನು ಕೊಡುವಂಥದ್ದು ಈ ಒಂದು KSWAN ನ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 A, B ಮತ್ತು C ಕರೆಕ್ಟ್ ಆದಂತ ಉತ್ತರವಾಗಿದೆ. ಹಾಗಾಗಿ ಆಪ್ಷನ್ 3 A, B ಮತ್ತು C ಸರಿಯಾದಂತ ಉತ್ತರ ಆಗಿದೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಅದನ್ನ KSWAN ಅಂತ ಕರೀತಾರೆ. ಇದು ಸ್ಥಾಪನೆ ಆಗಿದ್ದು ಅಂದ್ರೆ ಜಾರಿ ಕಾರ್ಯನಿರ್ವಹಿಸುತ್ತಿರುವಂತದ್ದು 2009ರಲ್ಲಿ. ಓಕೆನಾ? ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಸರ್ಕಾರದ ವಿವಿಧ ಇಲಾಖೆಗಳಿದೆಯಲ್ಲ ಅವುಗಳಿಗೆ ವಿಡಿಯೋ, ಡಾಟಾ ಸೇವೆಗಳು ಮತ್ತೆ ಒಂದು ಸೇಫ್ ಇಂಟರ್ನೆಟ್ ಸೇವೆ ಕೊಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಹಾಗಾಗಿ ಇದು ಏನಂದ್ರೆ ನೋಡಿ, ಇದು ಏನು ನಮ್ಮ ರಾಜ್ಯದಲ್ಲಿ ಮಾಡುವಂತ ಎಲ್ಲ ಇಲಾಖೆಗಳ ಒಂದು ಏನು
ಆನ್ಲೈನ್ ಸರ್ವಿಸ್ ಇದೆ. ಫಾರ್ ಎಕ್ಸಾಂಪಲ್ ನಮಗೆ ಖಜಾನೆ ಆಗಿರ್ಬೋದು, ಆರೋಗ್ಯ ಸೇವೆ ಆಗಿರ್ಬೋದು, ಸಾರಿಗೆ ಸೇವೆ ಆಗಿರ್ಬೋದು, ಭೂಮಿ ಪೋರ್ಟಲ್ಗಳಾಗಿರ್ಬೋದು, ಇದಕ್ಕೆಲ್ಲವನ್ನ ಒಂದು ಇಂಟರ್ನೆಟ್ ಸರ್ವಿಸ್ ಕೊಡುವಂತ ಯಾರಂತಂದ್ರೆ ಅದು ಕೆ ಸ್ವ್ಯಾನ್ ಆಗಿರುವಂತದ್ದು ಗೊತ್ತಿರ್ಬೇಕು ನಮಗೆ. ಓಕೆನಾ. ಸೊ ಹಾಗಾಗಿ ಇದೆಲ್ಲ ಅಂದ್ರೆ ಅದು ನಮಗೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಸೊ ಗ್ರಾಮ ಪಂಚಾಯತ್ ಆಗಿರ್ಬೋದು, ಎಲ್ಲಾ ಕಡೆ ಏನಂದ್ರೆ ಏನು ಒಂದು ಆನ್ಲೈನ್ ಸರ್ವಿಸ್ ಇದೆಯಲ್ಲ ಅದನ್ನ ಒಂದು ಇಂಟರ್ನೆಟ್ ಪ್ರೊವೈಡ್ ಮಾಡುವಂತದ್ದು ಕೆ ಸ್ವ್ಯಾನ್ ಆಗಿರುವಂತದ್ದು. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ, ಎ, ಬಿ ಮತ್ತು ಸಿ ಕೊಟ್ಟಂತ ಎಲ್ಲ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಇಲ್ಲಿ ಕೆಲವೊಂದು ಟರ್ಮ್ಸ್ ಕೊಟ್ಟಿದ್ದಾರೆ ನೋಡಿ. ಕುಟುಂಬ ಅಂತಿದೆ. ಸೊ ಓಕೆ, ಇಂಗ್ಲಿಷ್ ಅಲ್ಲಿ ನೋಡಿ ಇದು ಫ್ರೂಟ್ಸ್ ಅಂತ, ಆಕ್ಚುಲಿ ಫ್ರೂಟ್ಸ್ ಅಂತಿದೆ, ಅಂದ್ರೆ ಹಣ್ಣುಗಳಲ್ಲ, ಆಕ್ಚುಲಿ ಫ್ರೂಟ್ಸ್ ಅನ್ನೋದು ಇದು. ಅದೇ ರೀತಿ ಭೂಮಿ ಅಂತಿದೆ, ಅದೇ ರೀತಿ ಸೇವಾ ಸಿಂಧು ಅಂತಿದೆ, ಸಕಾಲ ಅಂತಿದೆ, ಅದೇ ರೀತಿ ಕಾವೇರಿ ಅಂತಿದೆ. ಸೊ ಹಾಗಾದ್ರೆ ಈ ಟರ್ಮ್ಗಳು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ, ಇದೊಂದು ಆಂಟಿವೈರಸ್ಗಳ ಅಥವಾ ಇದೊಂದು ಜಿಯೋಗ್ರಫಿಕಲ್ ಇಂಡಿಕೇಟರ್ ಪ್ರಾಡಕ್ಟ್ಸ್ ಅಥವಾ ಭೌಗೋಳಿಕ ಸೂಚಕ ಉತ್ಪನ್ನಗಳ, ಅಥವಾ ಆಪ್ಷನ್ ಸಿ ಅಲ್ಲಿ ಗವರ್ಮೆಂಟ್ ಸರ್ವಿಸ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ ಅಂತ ಕೇಳಿದ್ದಾರೆ, ಅಥವಾ ಪೋರ್ಟಲ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಟೈಪ್ಸ್ ಆಫ್ ದ ಮಿಲೆಟ್ಸ್ ಅಥವಾ ಏನಂದ್ರೆ ಈ ಸಿರಿಧಾನ್ಯಗಳ ವಿಧಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ, ಈ ಕುಟುಂಬ, ಫ್ರೂಟ್ಸು, ಭೂಮಿ, ಸೇವಾ ಸಿಂಧು, ಸಕಾಲ, ಕಾವೇರಿ ಇದೆಯಲ್ಲ, ಇವೆಲ್ಲವೂ ಕೂಡ ಆಕ್ಚುಲಿ ಗವರ್ಮೆಂಟ್ ಸರ್ವಿಸ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ಸ್ ಅಥವಾ ಪೋರ್ಟಲ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನಂದ್ರೆ ಒಂದು ಇದು ಬರುತ್ತೆ, ಅದನ್ನ ನಾವು ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ ಅಥವಾ ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ನೋಡಿ, ಇದ್ರ ಮುಖಾಂತರ ಏನ್ ಮಾಡುತ್ತೆ, ಆಕ್ಚುಲಿ ಒಂದು ಸರ್ಕಾರಿ ಸೇವೆಗಳನ್ನ ಜನರಿಗೆ ತಲುಪಿಸುವಂತಕ್ಕೆ ಇದೊಂದು ಏನ್ ಮಾಡುತ್ತೆ, ಒಂದು ಸರ್ಕಾರದ ಡಾಟಾವನ್ನ ಒಂದ್ ಕಡೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದು ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ ಅಂತ ಕರೀತಾರೆ. ಹೌದಾ. ಸೊ ಹಾಗಾಗಿ ಅದರಲ್ಲಿ ಹಲವಾರು ಪೋರ್ಟಲ್ಗಳು ಸಾಫ್ಟ್ವೇರ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂತ ನೋಡಿ ನಮಗೆ ಸೊ ಕುಟುಂಬ ಅಂತ ಕರಿತೀವಿ. ಹೌದಾ, ಕುಟುಂಬ ಅಂತ ಪೋರ್ಟಲ್ ಇದೆ, ನಿಮಗೆಲ್ಲ ಗೊತ್ತಿರುವಂತೆ. ಫ್ರೂಟ್ಸ್ ಅಂತಿದೆ. ಭೂಮಿ ಮುಖಾಂತರ ನಿಮಗೆಲ್ಲ ಗೊತ್ತಿರುವಂತೆ ಏನಂದ್ರೆ ನಾವು ಏನ್ ಮಾಡಬಹುದು, ಈ ಪಹಣಿಗಳನ್ನ ಡಿಜಿಟಲ್ ಆಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಅದೇ ರೀತಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನಾವು ಹಲವಾರು ಸರ್ಕಾರಿ ಸೇವೆಗಳಿಗೆ ನಾವು ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಸಕಾಲ ಮುಖಾಂತರ ನಾವೆಲ್ಲ ಸಲ್ಲಿಸಿರುವಂತ ಅಪ್ಲಿಕೇಶನ್ಗಳು ಯಾವ ಒಂದು ಸ್ಟೇಟಸ್ ಇದೆ ಅಂತ ಎಲ್ಲ ಒಂದು ನೋಡಕ್ಕೆ ಸಕಾಲದ ಮುಖಾಂತರ ನೋಡ್ತಾ ಹೋಗ್ಬೋದು. ಕಾವೇರಿ ಅಂತ ಒಂದು ಆಸ್ತಿ ನೋಡಿವೆ, ಇವೆಲ್ಲ ಕೂಡ ಏನಂತಂದ್ರೆ ಆಕ್ಚುಲಿ ಒಂದು ಗವರ್ಮೆಂಟ್ ಸರ್ವಿಸ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಕುಟುಂಬ ಅಂತ ಇದೆಯಲ್ಲ, ಒಂದು ಲಾಸ್ಟ್ ಇಯರ್ ಇದು ಮಾಡ್ತಾ ಹೋಗ್ತಾರೆ. ಕುಟುಂಬ ಯೋಜನೆ ಅಂದ್ರೆ ಇಟ್ಸ್ ನಾಟ್ ಎ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಕುಟುಂಬ ಅಂತ ಒಂದು ಐಡಿ ಮಾಡಿದ್ದಾರೆ. ಹೌದಾ, ಇದೊಂದು ಇಟ್ಸ್ ಅ ಪಾರ್ಟ್ ಆಫ್ ದ ಇ ಗವರ್ನೆನ್ಸ್. ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ನಿಮಗೆ ಈ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ ಇದೆಯಲ್ಲ, ಅದ್ರ ಮುಖಾಂತರ ಏನ್ ಮಾಡ್ತಾರೆ, ನಿಮಗೆ ಒಂದು ಕುಟುಂಬ ಐಡಿ ಅಂತ ಕೊಡ್ತಾರೆ. ಅದರ ಮುಖಾಂತರ ನೀವು ಹಲವಾರು ಸರ್ಕಾರಿ ಒಂದು ಸೇವೆಗಳನ್ನ ಡೈರೆಕ್ಟ್ ಆಗಿ ನಿಮ್ಮ ಕುಟುಂಬ ಐಡಿ ಎಂಟ್ರಿ ಮಾಡಿದ್ರೆ ನಿಮ್ಮ ಎಲ್ಲ ಡಾಟಾಗಳು ಕೂಡ ಆಟೋಮೆಟಿಕ್ ಆಗಿ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಕುಟುಂಬ ಐಡಿ ಅಂತ ಕರೀತಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು 5.6 ಕೋಟಿ ನಿವಾಸಿಗಳು ಏನಂದ್ರೆ ಆಕ್ಚುಲಿ ಈ ಒಂದು ಕುಟುಂಬ ಐಡಿಗಳನ್ನ ರಚಿಸಿಕೊಂಡಿರುವಂತ ನಾವು ಕಾಣುವಂಥದ್ದು. ದಟ್ ಇಸ್ ಕಾಲ್ಡ್ ದ ಕುಟುಂಬ ಐಡಿ ಅಥವಾ ಕುಟುಂಬ ಯೋಜನೆ ಅಂತ ಕರೀತಾರೆ. ಓಕೆ, ಇಟ್ಸ್ ರಿಲೇಟೆಡ್ ಟು ದ ರೇಷನ್ ಕಾರ್ಡ್ ಡಾಟಾ ಎಲ್ಲ ಕೂಡ ನಮಗೆ ಒಂದ್ ಕಡೆ ಸಿಗ್ತಾ ಹೋಗುತ್ತೆ ಒಂದು ಐಡಿ ಮುಖಾಂತರ. ದಟ್ಸ್ ಇಟ್. ಅದೇ ರೀತಿ ಇನ್ನೊಂದು ಬರುತ್ತೆ ನೋಡಿ, ಫ್ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಫ್ರೂಟ್ಸ್ ನ ಫುಲ್ ಫಾರ್ಮ್ ಏನಂದ್ರೆ ನೋಡಿ, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರೀತಾರೆ. ನಿಮ್ಗೆಲ್ಲ ಕಡೆ ಬಹಳಷ್ಟು ಕಡೆ ನೋಡಿರ್ಬೋದು ನೀವು. ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಒಂದು ಸ್ಕೀಮ್ ಬರುತ್ತೆ, ಹೌದಾ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ನೋಡಿ, ಇವೆಲ್ಲ ಸ್ಕೀಮ್ಗಳಲ್ಲಿ ಯಾರೆಲ್ಲ ಒಂದು ಬೆನಿಫಿಟ್ ಪಡ್ಕೋತಾರೋ ಅವ್ರಿಗೆ ಕಂಪಲ್ಸರಿ ಆಗಿ ನಿಮ್ಮ ಒಂದು ಫ್ರೂಟ್ಸ್ ಐಡಿ ಇರಬೇಕು. ಇದು ವಿಶೇಷವಾಗಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನ ಆಕ್ಚುಲಿ ಈ ಒಂದು ಐಡಿಯಲ್ಲಿ ನಾವು ಅಂದ್ರೆ ನಮಗೆ ಇದರ ಮುಖಾಂತರ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಫ್ರೂಟ್ಸ್ ಐಡಿ ಅಥವಾ ಅಂತ ಕರೀತಾರೆ. ಇದು ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತ ಒಂದು ಐಡಿ ಅಂತ ಕರಿತೀವಿ. ಓಕೆನಾ. ಇದನ್ನ ಕನ್ನಡದಲ್ಲಿ ನಾವು ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಕರೀತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರುವಂತೆ ರೀಸೆಂಟ್ ಆಗಿ ಏನಂತಂದ್ರೆ ಆಕ್ಚುಲಿ ಈ ಬರ ಪರಿಹಾರ ಆಗ್ತದಲ್ಲ, ಅವರೆಲ್ಲರೂ ಕೂಡ ಕಂಪಲ್ಸರಿ ಆಗಿ ಫ್ರೂಟ್ಸ್ ಐಡಿ ಇದ್ರೆ ಮತ್ತೆ ನಿಮಗೆ ಬರ ಪರಿಹಾರ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ದಟ್ ಇಸ್ ಅ ಮ್ಯಾಂಡೇಟರಿ ಮ್ಯಾಟರ್ ಅಂತ. ದಟ್ಸ್ ಇಟ್. ಸೊ ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇದೆಯಲ್ಲ, ಇದೊಂದು ಕುಟುಂಬ, ಫ್ರೂಟ್ಸು, ಭೂಮಿ, ಸೇವಾ ಸಿಂಧು ಪೋರ್ಟಲ್ ಅಥವಾ ಸಕಾಲ ಇವೆಲ್ಲವೂ ಕೂಡ ಆಕ್ಚುಲಿ ಗವರ್ಮೆಂಟ್ ಸರ್ವಿಸ್ ಅಪ್ಲಿಕೇಶನ್ಸ್ ಅಥವಾ ಪೋರ್ಟಲ್ಸ್ ಅಥವಾ ಸಾಫ್ಟ್ವೇರ್ ಆಗಿರುವಂತದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಡಿಜಿಲಾಕರ್ ಬಗ್ಗೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇರಬಹುದು, ಯಾಕಂದ್ರೆ ನಾವೆಲ್ಲ ಈಗ ಒಂದು ಡಿಜಿಟಲ್ ಜಗತ್ತಲ್ಲಿ ಬದುಕ್ತಾ ಇದೀವಿ. ಸೊ ಹಾಗಾಗಿ ಡಿಜಿಲಾಕರ್ ಅನ್ನೋದು ಎಸ್ಪೆಷಲಿ ನಮ್ಮ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಇಂಪಾರ್ಟೆಂಟ್ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಡಿಜಿಟಲ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಸರಿಯಾಗಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ನೋಡ್ತಾ, ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯದ ಉಪಕ್ರಮ ಅಂತ ಕರೀತಾರೆ. ಹೌದಾ, ಸೊ ಮಿನಿಸ್ಟ್ರಿ ಆಫ್ ದಿ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿಟಿ ಅಂತ ಕರೀತಾರೆ. ಹೌದಾ, ಸೊ ಎರಡನೇ ಆಪ್ಷನ್ ನೋಡ್ತಾ ಬಿ ನೋಡಿದ
ಇದು ಡಿಜಿಟಲ್ ಇಂಡಿಯಾದ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಇದರ ನೋಡಲ್ ಇಲಾಖೆ ಬಂದು ಈ ಆಡಳಿತದ ಕೇಂದ್ರವಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 1 ಬಂದು ಎ ಮತ್ತು ಬಿ, 2 ಬಿ ಮತ್ತು ಸಿ, 3 ಎ ಬಿ ಮತ್ತು ಸಿ, ಆಪ್ಷನ್ 4 ಇದೆಯಲ್ಲ ಮೇಲ್ನೇ ಯಾವ್ದನ್ನು ಕೊಟ್ಟಿದ್ದಾರೆ. ಹೌದಾ, ನೋಡಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ ರಿಗಾರ್ಡಿಂಗ್ ದ ಡಿಜಿ ಲಾಕರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಎ ಬಿ ಮತ್ತು ಸಿ 3 ಕೂಡ ಸರಿಯಾದ ಉತ್ತರವಾಗಿದೆ. ನೋಡಿ, ಡಿಜಿ ಲಾಕರ್ ಅಥವಾ ಡಿಜಿಟಲ್ ಲಾಕರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರೆ ನಿಮ್ಮೆಲ್ಲ ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ ಕೂಡ ನೀವು ನಿಮ್ಮ ಜಸ್ಟ್ ಒಂದು ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ನಂಬರ್ ಐಡಿಯನ್ನ ನೀವು ಎಂಟರ್ ಮಾಡಿಕೊಂಡು ನಿಮ್ಮೆಲ್ಲ ಒಂದು ಡಾಕ್ಯುಮೆಂಟ್ ಗಳನ್ನ ಆನ್ಲೈನ್ ಮುಖಾಂತರ ಡಿಜಿಟಲ್ ಆಗಿ ಅಲ್ಲಿ ಸ್ಟೋರ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ಡಿಜಿ ಲಾಕರ್ ಅಂತ ಕರೀತಾರೆ. ನೀವು ಯಾವುದೇ ಒಂದು ಪೋರ್ಟಲ್ ಹೋಗಿ ಜಸ್ಟ್ ನೀವು ಡಿಜಿಟಲ್ ಲಾಕರ್ ನಂಬರ್ ಕೊಟ್ರೆ ಎಲ್ಲ ಒಂದು ಇನ್ಫಾರ್ಮೇಶನ್ ಕೂಡ ನೀವು ಅಲ್ಲಿ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ದ ಡಿಜಿ ಲಾಕರ್ ಅಂತ ಕರೀತಾರೆ. ನೋಡಿ, ಇದ್ರ ಬಗ್ಗೆ ನೋಡೋದಾದ್ರೆ ಸೊ ಡಿಜಿ ಲಾಕರ್ ಇದೆಯಲ್ಲ, ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಥವಾ ಮೀಟಿ ಅಂತ ಕರೀತಾರೆ. ಈ ಒಂದು ಮಿನಿಸ್ಟ್ರಿಯಲ್ಲಿ ಈ ಒಂದು ಡಿಜಿ ಲಾಕರ್ ಅನ್ನೋದು ಏನಂದ್ರೆ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಒಂದೇನಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ದ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಥವಾ ಡಿಜಿಟಲ್ ಭಾರತದ ಒಂದು ಯೋಜನೆಯಡಿಯಲ್ಲಿ ಈ ಒಂದು ಡಿಜಿ ಲಾಕರ್ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ಒಂದು ಪೇಪರ್ಲೆಸ್ ಗವರ್ನೆನ್ಸ್ ಅಥವಾ ಕಾಗದ ರಹಿತ ಆಡಳಿತವನ್ನು ಕೊಡುವಂಥದ್ದು ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ನಾಗರಿಕರು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಡಿಜಿಟಲ್ ಆಗಿ ಎಲ್ಲಿ ಬೇಕಾದ್ರೂ ಕೂಡ ಎನಿ ಟೈಮ್ ಎನಿವೇರ್ ಬೇಕಾದ್ರೂ ಕೂಡ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಥ್ರೂ ಡಿಜಿ ಲಾಕರ್ ಮುಖಾಂತರ. ಅದೇ ರೀತಿ ಈ ಒಂದು ಡಿಜಿ ಲಾಕರ್ಗೆ ಯಾರು ನೋಡಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೊತ್ತಿರಬೇಕದು ಸೆಂಟರ್ ಫಾರ್ ಇ ಗವರ್ನೆನ್ಸ್ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಒಂದು ನೋಡಲ್ ಏಜೆನ್ಸಿ ಆಗಿ ಈ ಡಿಜಿಟಲ್ ಲಾಕರ್ ಅನ್ನ ರೆಗ್ಯುಲೇಷನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಮಾಡ್ತಿರುವಂತದ್ದು ಗೊತ್ತಿರಬೇಕು ನಿಮಗೆ. ಓಕೆನಾ? ಸೊ ದಟ್ಸ್ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ 3 ಎ ಬಿ ಮತ್ತು ಸಿ ಸರಿಯಾದ ಉತ್ತರವಾಗಿರುವುದು. ದಟ್ಸ್ ಇಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪದಕಣಜ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಕೇಳಿದರು. ಸೊ ಪದಕಣಜ ಡ್ಯಾಶ್ಗೆ ಸಂಬಂಧಿಸಿದ ಅಂತ ಕೇಳಿದ್ದಾರೆ. ಸೊ ಧಾನ್ಯ ಮಾರಾಟ ಆನ್ಲೈನ್ ವೇದಿಕೆ. ಆಪ್ಷನ್ ಬಿ ಅಲ್ಲಿ ಕನ್ನಡ ಭಾಷಾ ತಂತ್ರಾಂಶ. ಆಪ್ಷನ್ ಸಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಬೆಂಬಲ ನೀಡುವಂತಹ ಒಂದು ಸ್ಕೀಮ್ ಅಂತ ಕೇಳಿದ್ದಾರೆ. ಅಥವಾ ಆಪ್ಷನ್ ಡಿ ಮೇಲ್ನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನಿದು ಪದಕಣಜ ಅಂತೇಳಿ ನೋಡಿ. ಪದಕಣಜ ಅಂದ್ರೆ ಆಕ್ಚುಲಿ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಂಡರ್ ದ ಇ ಕನ್ನಡ ಅಥವಾ ಎಲೆಕ್ಟ್ರಾನಿಕ್ ಕನ್ನಡ ಅಂತ ಒಂದು ಏನಂದ್ರೆ ಇದು ಮಾಡಿರುವಂತದ್ದು. ಇದೇನಂದ್ರೆ ಸೊ ಈ ಕನ್ನಡ ಯೋಜನೆಯ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿದೆಯಲ್ಲ ಅದರಲ್ಲಿ ಅಂತಂದ್ರೆ ವಿಶೇಷವಾಗಿ ನೋಡಿ, ನಿಮ್ಗೆ ಯಾವುದೇ ಒಂದು ಸರ್ಕಾರಿ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕೂಡ ಇರುತ್ತೆ, ಜೊತೆಗೆ ಕನ್ನಡದಲ್ಲಿ ಕೂಡ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಥ್ರೂ ಅದು ಈ ಕನ್ನಡ ಮುಖಾಂತರ. ಹೌದಾ? ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ತಂತ್ರಾಂಶ ಮಾಡಿದರೆ ಅದನ್ನ ಪದಕಣಜ ತಂತ್ರಾಂಶ ಅಥವಾ ಪದಕಣಜ ಸಾಫ್ಟ್ವೇರ್ ಅಂತ ಕರೀತಾರೆ. ಅಂದ್ರೆ ಆಕ್ಚುಲಿ ಆಡಳಿತದಲ್ಲಿ ಕನ್ನಡವನ್ನ ತುಂಬಾ ಅಚ್ಚುಕಟ್ಟಾಗಿ ಬಳಸ್ಕೊಳ್ಳೋಕೆ ಈ ಒಂದು ಸಾಫ್ಟ್ವೇರ್ ಅನ್ನು ಬಳಸ್ತಾ ಹೋಗ್ತಾರೆ. ಅದನ್ನ ನಾವು ಪದಕಣಜ ತಂತ್ರಾಂಶ, ಇದು ಒಂಥರ ಟ್ರಾನ್ಸ್ಲೇಟರ್ ಆಗಿ ಎಲ್ಲ ಕೂಡ ವರ್ಕ್ ಮಾಡ್ತಾ ಹೋಗುತ್ತೆ ಅಂತ ಕರಿತೀವಿ. ಹೌದಾ? ಸೊ ಹಾಗಾಗಿ ಇಲ್ಲಿ ನಮ್ಗೆ ಸೊ ಪದಕಣಜ ಅಂತಂದ್ರೆ ಇದು ಏನಾಗಿದೆ, ಕನ್ನಡ ಭಾಷಾ ತಂತ್ರಾಂಶ ಅಥವಾ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದು ಅಂದ್ರೆ ಸರ್ಕಾರದ ಸೇವೆಗಳನ್ನ ಸರ್ಕಾರದ ವೆಬ್ಸೈಟ್ ಗಳಲ್ಲಿ ಇದನ್ನ ನಾವು ಎಕ್ಸೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ ಬಿ ಇದೆಯಲ್ಲ, ಸೊ ಕನ್ನಡ ಭಾಷಾ ತಂತ್ರಾಂಶ ಅನ್ನೋದು ಪದಕಣಜೆಗೆ ಸಂಬಂಧಪಟ್ಟಂತ ಒಂದು ಸಾಫ್ಟ್ವೇರ್ ಅಂತ ಕರಿಬಹುದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಯೋಜನೆಯ ಫಲಾನುಭವಿಗಳು ನೇರ ಲಾಭ ವರ್ಗಾವಣೆ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ವರ್ಗಾವಣೆಯ ಮೂಲಕ ಹಣವನ್ನ ಸ್ವೀಕರಿಸುತ್ತಾರೆ ಅಂತ ಕೇಳಿದ್ದಾರೆ. ಹೌದಾ? ನೋಡಿ, ನಮ್ಗೆ ಎಲ್ಲಾ ಸರ್ಕಾರದ ಎಲ್ಲಾ ಸ್ಕೀಮ್ಗಳು ಕೂಡ ಇತ್ತೀಚೆಗೆ ಆಕ್ಚುಲಿ ನೇರವಾಗಿ ಆ ಬೆನಿಫಿಷರಿಗಳಿಗೆ ಅಕೌಂಟಿಗೆ ಬೀಳ್ತಾರೆ. ಅದನ್ನ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಇದನ್ನ ಏನು ಕರಿತೀವಿ, ಪಹಾಲ್ ಅಂತ ಕೂಡ ಕರೀತಾರೆ. ಪ್ರತ್ಯಕ್ಷ ಹಸ್ತಾಂತರಿಕ ಲಾಭ ಅಂತ ಕರೀತಾರೆ. ಓಕೆ, ಸೊ ದಟ್ ಇಸ್ ನಥಿಂಗ್ ಬಟ್ ಡಿಬಿಟಿ ಅಂತ ಕರೀತಾರೆ. ಹೌದಾ? ಸೊ ಹಾಗಾದ್ರೆ ಕೆಳಗಿನ ಯಾವ ಸ್ಕೀಮ್ಗಳಿಗೆ ಡಿಬಿಟಿ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡ್ಕೊಂಡಿದ್ದಾರೆ. ಆಪ್ಷನ್ ಎ ಅಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕರೀತಾರೆ. ಇದು ಇಟ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ವರ್ಕ್ ಮಾಡುವಂತ ಸ್ಕೀಮ್ ಆಗಿದೆ. ಇದೇನ್ ಮಾಡ್ತಾರೆ, ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ. ವರ್ಷಕ್ಕೆ ಏನಂದ್ರೆ ರೈತರಿಗೆ 6,000 ರೂಪಾಯಿ ಕೊಡ್ತಾರೆ. ಅದು ಅಂದ್ರೆ ಸೊ ಎವ್ರಿ 4 months 2,000 rupees ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಕರೀತಾರೆ. ಅದೇ ರೀತಿ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಇದೆ. ಅದೇ ರೀತಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ MSP ಅಂತ ಕರೀತೀವಿ, ಕನಿಷ್ಠ ಬೆಂಬಲ ಅಂತ ಕರೀತಾರೆ. ಹಾಗಾಗಿ ಈ ಎಲ್ಲ ಕೊಟ್ಟಿರೋದಿಲ್ಲ, ಇವೆಲ್ಲ ಕೂಡ ಏನಾಗ್ತದೆ ಆಕ್ಚುಲಿ ನೇರವಾಗಿ ಸ್ವಲ್ಪ ಫಲಾನುಭವಿಗಳಿಗೆ ಡಿಬಿಟಿ ಮುಖಾಂತರ ಹಣವನ್ನ ಸ್ವೀಕರಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸ್ಕೀಮ್ಗಳು ಕೂಡ ಇಟ್ ಇಸ್ ಅಂಡರ್ ದ ಡಿಬಿಟಿ ಅಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಸೊ ಓಕೆನಾ? ಹಾಗಾಗಿ ಸೊ ಆಪ್ಷನ್ ಡಿ ಇದೆಯಲ್ಲ, ಸೊ ಮೇಲೆ ಎಲ್ಲವೂ ಕೂಡ ಸರಿಯಾದ ಉತ್ತರವಾಗಿರುತ್ತದೆ.
ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ ಹೌದಾ. ಸೊ ನೇರ ನಗದು ವರ್ಗಾವಣೆ ಅಥವಾ ಡಿಬಿಟಿ ಅಂತ ಕರೀತಾರೆ ನೋಡಿ. ಇದರಲ್ಲಿ ಸುಮಾರು ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು 47 ಇಲಾಖೆಗಳು ಅಂದ್ರೆ 47 ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬರುವಂತ ಸುಮಾರು 390 ಯೋಜನೆಗಳು ಕೂಡ ಆಕ್ಚುಲಿ ಡೈರೆಕ್ಟ್ ಆಗಿ ಸೊ ಡಿಬಿಟಿ ಮುಖಾಂತರನೇ ಆ ಒಂದು ಬೆನಿಫಿಷರಿಗೆ ಅಮೌಂಟ್ ಜಮಾ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಬಂದ್ರೆ ನಮಗೆ ಕನಿಷ್ಠ ಬೆಂಬಲ ಬೆಲೆ ಇದೆ, ಸ್ಕಾಲರ್ಶಿಪ್ ಇದೆ, PM ಕಿಸಾನ್ ಯೋಜನೆ ಇದೆ, ಆಮೇಲೆ ಸೊ ವಸತಿ ಯೋಜನೆ ಇದೆ ಹೌದಾ. ಅದೇ ರೀತಿ ಹಾಲು ಪ್ರೋತ್ಸಾಹ ಯೋಜನೆಗಳಿದೆ. ಇವೆಲ್ಲವೂ ಕೂಡ ಏನಂದ್ರೆ ಡಿಬಿಟಿ ಮುಖಾಂತರ ನೇರವಾಗಿ ಆ ಒಂದು ಫಲಾನುಭವಿಗಳ ಅಕೌಂಟ್ಗೆ ನೇರವಾಗಿ ಜಮಾ ಆಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ ತಗೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ಹೌದಾ. ಸೊ ಆಪ್ಷನ್ ಎ ನೋಡ್ ತಗೋಣ. ಜನ ಸೇವಕ ಎಂಬುದು ಅಥವಾ ಜನ ಸೇವಕ ಯೋಜನೆ ಎಂಬುದು ನಾಗರಿಕರ ಮನೆ ಬಾಗಿಲಿನ ಮೆಟ್ಟಲು ಅಂದ್ರೆ ಮನೆ ಬಾಗಿಲಿಗೆ ನೀಡುವಂತ ಒಂದು ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಅದು ರಾಂಗ್ ಆಗಿ ಟೈಪ್ ಆಗಿದೆ. ಓಕೆ. ಸೊ ಅಂದ್ರೆ ಜನ ಸೇವಕ ಎಂಬುದೇನಂದ್ರೆ ಆಕ್ಚುಲಿ ನಾಗರಿಕರ ಮನೆ ಬಾಗಿಲಿಗೆ ನೀಡುವಂತ ಒಂದು ಯೋಜನೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಬಿ ಅಲ್ಲಿ ಫಲಾನುಭವಿಗಳ ಆಯ್ಕೆಗೆ ಸುವಿಧಾ ಯೋಜನೆ ರೂಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಸಕಾಲ್ ಮಿಷನ್ ಇಲ್ಲಿ ವಿಧಿವೇರಿಗೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಹೇಳಿಕೆಗಳು ಯಾವ್ದು ಕೊಟ್ಟಿದ್ದಾರೆ. ಎ ಮತ್ತು ಬಿ, ಬಿ ಮತ್ತು ಸಿ, ಎ ಬಿ ಮತ್ತು ಸಿ, ಮೇಲ್ನ ಯಾವ್ದಲ್ಲ ಅಂತ ಕೊಟ್ಟಿದ್ದಾರೆ ಹೌದಾ. ಸೊ ಹಾಗಾಗಿ ಇಲ್ಲಿ ನಮಗೆ ಸೊ ಆಪ್ಷನ್ ಎ ಇದೆಯಲ್ಲ 1 ಎ ಮತ್ತು ಬಿ ಎರಡು ಮಾತ್ರನೇ ಸರಿಯಾಗಿದೆ. ಸೊ ಆಪ್ಷನ್ ಥರ್ಡ್ ಸಿ ಇದೆಯಲ್ಲ ಅದು ತಪ್ಪಾಗಿದೆ ಹೌದಾ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕೆಲವೊಂದು ಸ್ಕೀಮ್ಗಳನ್ನ. ಅದನ್ನ ನಾವು ಫಸ್ಟ್ ನೋಡ್ತಾ ಹೋಗೋಣ. ಜನ ಸೇವಕ ಯೋಜನೆ ಅಂತ ಕರೀತಾರೆ ಹೌದಾ. ಇದನ್ನ ನವೆಂಬರ್ 1, 2021 ಲಾಂಚ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ನೋಡಿ ಇದು ಓಲ್ಡ್ ಸ್ಕೀಮ್ ಆಕ್ಚುಲಿ ಯಡಿಯೂರಪ್ಪನವ್ರು ಮಾಡಿರುವಂತಹ ಸ್ಕೀಮ್, ಬಟ್ ರೀಸೆಂಟ್ ಅದನ್ನ ಆಕ್ಷನ್ ಮಾಡ್ತಾ ಹೋಗ್ತಾರೆ. ಇದೇ ಜನ ಸೇವಕ ಯೋಜನೆ ಅಂದ್ರೆ ಆಕ್ಚುಲಿ ಏನು ನಾಗರಿಕರು ಅಥವಾ ನಮ್ಮ ರಾಜ್ಯದ ನಾಗರಿಕರಿದಲ್ಲ ಅವರು ಮನೆಯಲ್ಲಿ ಕೂತ್ಕೊಂಡೆ ಸರ್ಕಾರಿ ಸೇವೆಗಳನ್ನ ಮನೆ ಬಾಗಿಲಿಗೆ ತರಿಸ್ಕೊಳ್ಬಹುದು. ದಟ್ ಈಸ್ ಕಾಲ್ಡ್ ದ ಜನ ಸೇವಕ ಯೋಜನೆ ಅಂತ ಕರೀತಾರೆ. ಓಕೆನಾ. ಇದೇನಂದ್ರೆ ಮನೆ ಬಾಗಿಲಿಗೆ ತಲುಪಿಸುವಂತ ಸರ್ಕಾರ ಯೋಜನೆಗಳ ಒಂದು ಏನು ಸ್ಕೀಮ್ ಇದೆಯಲ್ಲ ದಟ್ ಈಸ್ ಕಾಲ್ಡ್ ದ ಜನ ಸೇವಕ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಹೌದಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸುವಿಧಾ ಯೋಜನೆ ಅಂತ ಕರೀತಾರೆ ನೋಡಿ. ಇದೇನಂದ್ರೆ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಸರ್ಕಾರದ ಇಲಾಖೆಗಳಿಗೆ ವಿವಿಧ ಸ್ಕೀಮ್ಗಳು ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಅಪ್ಲಿಕೇಶನ್ ಹಾಕ್ತಿವಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಈ ಒಂದು ಸುವಿಧಾ ಯೋಜನೆ ಮುಖಾಂತರ ಆ ಅಪ್ಲಿಕೇಶನ್ಸ್ ಗಳನ್ನ ಏನ್ ಮಾಡ್ತಾರೆ ಅವರು ಆಕ್ಚುಲಿ ಸೊ ವೆರಿಫೈ ಮಾಡ್ತಾರೆ. ಅದರ ಮುಖಾಂತರ ಯಾರು ಅದಕ್ಕೆ ಕರೆಕ್ಟ್ ಆಗಿ ಎಲಿಜಿಬಲ್ ಆಗ್ತಾರೋ ಅವ್ರಿಗೆ ಏನಂದ್ರೆ ಆ ಸ್ಕೀಮ್ಗಳನ್ನ ಕೊಡ್ತಾ ಹೋಗ್ತಾರೆ. ಅದನ್ನ ಎಲ್ಲಿ ಚೆಕ್ ಮಾಡ್ತಾರೆ ಅಂದ್ರೆ ಈ ಒಂದು ಸುವಿಧಾ ಯೋಜನೆ ಮುಖಾಂತರ ಆಕ್ಚುಲಿ ಅರ್ಹ ಫಲಾನುಭವಿಗಳನ್ನ ಮತ್ತೆ ಆ ಒಂದು ನಿಮ್ಮ ಕೊಟ್ಟಿರುವಂತ ಅಪ್ಲಿಕೇಶನ್ ಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಒಂದು ಸ್ಕೀಮ್ ಮಾಡಿದ್ದಾರೆ. ಅದನ್ನ ನಾವು ಸುವಿಧಾ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ ಹೌದಾ. ಅದೇ ರೀತಿ ಸಕಾಲ್ ಅಂತ ನಿಮ್ಗೆಲ್ಲ ಗೊತ್ತೇ. ಸಕಾಲ್ ಅಂದ್ರೆ ಏನಂದ್ರೆ ಆಕ್ಚುಲಿ ಇದೊಂದೇನಂದ್ರೆ ಅಂದ್ರೆ ರಾಜ್ಯದ ಜನರಿಗೆ ಏನಂದ್ರೆ ಒಂದು ಸರ್ವಿಸ್ ಕೊಡ್ಲಿಕ್ಕೆ ಇರುವಂತ ಸರ್ಕಾರಿ ಸೇವೆಗಳು ಇರುವಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಅದನ್ನ ನಾವು ಸಕಾಲ್ ಮಿಷನ್ ಅಂತ ಕರೀತಾರೆ. ಓಕೆನಾ. ಇದೊಂದು ಕರ್ನಾಟಕ ನಾಗರಿಕರಿಗೆ ಸೇವೆಗಳ ಖಾತರಿ ಅಧಿನಿಯಮದ ಅಡಿಯಲ್ಲಿ ಆಕ್ಚುಲಿ ಒಂದು ಸ್ಕೀಮ್ ಅನ್ನ 2002 ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಸುಮಾರು 11 ವಿಧಿ ಇಲಾಖೆಗಳ ಸುಮಾರು 151 ಸೇವೆಗಳನ್ನ ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ ಸಕಾಲ್ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತ ಏನಂದ್ರೆ ಆಕ್ಚುಲಿ ನೋಡಿ 2023 ಏನು ಈ ಸಕಾಲ ಮಿಷನ್ ಇದೆಯಲ್ಲ ಇದಕ್ಕೆ ಟೆಸ್ಟ್ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬೆಸ್ಟ್ ಸಿಟಿಜನ್ ಕೇರಿಂಗ್ ಸರ್ಕಾರಿ ಇಲಾಖೆ ಪ್ರಶಸ್ತಿಯನ್ನು ಕೂಡ 2020 ಈ ಒಂದು ಯೋಜನೆಗೆ ಕೊಟ್ಟಿರುವಂತದ್ದು. ಓಕೆನಾ. ಸೊ ಹಾಗಾಗಿ ಈ ಸ್ಕೀಮ್ ಮುಖಾಂತರ ನಾವು ಒಂದು ಅಪ್ಲಿಕೇಶನ್ಸ್ ಹಾಕಿದ್ರೆ ಅದು ಯಾವ ಒಂದು ಸ್ಟೇಟಸ್ ಇಲ್ಲಿ ಅಂತ ಕೂಡ ಚೆಕ್ ಮಾಡ್ಕೊಳ್ಳೋಕೆ ಈ ಒಂದು ಸಕಾಲ ಅಡಿಯಲ್ಲಿ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಇದು ಪಿಂಚಣಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಕೇವಲ ಎ ಮತ್ತು ಬಿ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂದ್ರೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ರಾಂಗ್ ಆಗಿ ಮ್ಯಾಚ್ ಆಗಿದೆ ಅಂತ ಕೊಟ್ಟಿದ್ದಾರೆ ಹೌದಾ. ನಮಗೆ ಫಸ್ಟ್ ನೋಡ್ತಾ ಹೋಗೋಣ. ವಿಜಯಪುರ ಮಹಿಳಾ ಕಾಲೇಜು ಅಥವಾ ವುಮೆನ್ಸ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಲ್ಲಿ ಕೊಡಗು ಸೈನಿಕ ತರಬೇತಿ ಶಾಲೆ ಅಥವಾ ಮಿಲಿಟರಿ ಟ್ರೈನಿಂಗ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಬೀದರ್ ಅಥವಾ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ. ಸೊ ಹಾಗೆ ನೋಡಿ ನಮಗೆ ಇಲ್ಲಿ ಸೊ ವಿಜಯಪುರದಲ್ಲಿ ಎಸ್ ಮಹಿಳಾ ಕಾಲೇಜ್ ಇದೆ. ನಿಮ್ಗೆಲ್ಲ ಗೊತ್ತಿರುವಂತೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜ್ ಇದೆ, ಅದು ಸರಿಯಾಗಿದೆ. ಅದೇ ರೀತಿ ಕಲಬುರಗಿಯಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಅಲ್ಲಿ ಕೂಡ ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಎಸ್ ಇದು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಅದೇ ರೀತಿ ಕೊಡಗಲ್ಲಿ ಗೊತ್ತಿರುವಂತೆ ಸೈನಿಕ ತರಬೇತಿ ಶಾಲೆ ಇದೆ. ಎಸ್ ಇದು ಕೂಡ ಕರೆಕ್ಟ್ ಆಗುತ್ತೆ. ಆದ್ರೆ ಬೀದರಲ್ಲಿ ಆಕ್ಚುಲಿ ತೋಟಗಾರಿಕೆ ಕಾಲೇಜ್ ಇದೆ, ಇಟ್ಸ್ ನಾಟ್ ವಿಶ್ವವಿದ್ಯಾಲಯ. ಓಕೆ. ಸೊ ಬೀದರ್ ಏನಂತಂದ್ರೆ ಆಕ್ಚುಲಿ ತೋಟಗಾರಿಕೆ ಕಾಲೇಜು ಇದೆ, ಇಟ್ಸ್ ನಾಟ್ ಯೂನಿವರ್ಸಿಟಿ ಇದೆ. ಓಕೆನಾ. ಸೊ ಹಾಗಾಗಿ ಸೊ ಡಿ ಇದೆಯಲ್ಲ ಇದು ತಪ್ಪಾದಂತ ಒಂದು ಹೊಂದಾಣಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇದೆ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಕೆಲವೊಂದು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಹೌದಾ. ಸೊ ಕಲಬುರಗಿಲಿ ಅಂತ ಆಕ್ಚುಲಿ
ಕೇಂದ್ರೀಯ ವಿಶ್ವವಿದ್ಯಾಲಯ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಎಸ್. ಅದೇ ರೀತಿ ಧಾರವಾಡ ಮತ್ತೆ ನಮಗೆ ನೋಡಿ ಬೆಂಗಳೂರು ಹೊರತುಪಡಿಸಿದರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ 2 ಕಡೆ ಧಾರವಾಡ ಮತ್ತೆ ಕಲಬುರಗಿ ಅಂತಂದ್ರೆ ಆಕ್ಚುಲಿ ಉಚ್ಚ ನ್ಯಾಯಾಲಯದ ಪೀಠಗಳ ಸ್ಥಾಪನೆಯಲ್ಲಿ ಕೂಡ ನಾವು ಕಾಣುವಂಥದ್ದು. ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಏನ್ ಮಾಡಿದ್ದಾರೆ, ಸೈನಿಕ ತರಬೇತಿ ಶಾಲೆಯನ್ನ ಕೂಡ ಪ್ರಾರಂಭ ಮಾಡಿದ್ದಾರೆ. ಸೊ ಅದೇ ರೀತಿ ವಿಜಯಪುರದಲ್ಲಿ ಏನಂದ್ರೆ ಆಕ್ಚುಲಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಮಾಡಿದ್ದಾರೆ. ಅದರ ಹೆಸರು ಬಂದು ಅಕ್ಕ ಮಹಾದೇವಿ. ವೆರಿ ಇಂಪಾರ್ಟೆಂಟ್. ಅಕ್ಕ ಮಹಾದೇವಿ ರಾಣಿ ಚೆನ್ನಮ್ಮ, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಮಾಡಿದ್ದಾರೆ. ಅದೇ ರೀತಿ ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ನಮಗೆ ಮಾಹಿತಿ ತಂತ್ರಜ್ಞಾನ ಪಾರ್ಕ್ ಅಥವಾ IT ಪಾರ್ಕ್ ಮಾಡಿದ್ದಾರೆ. ಅದೇ ರೀತಿ ಕಲಬುರಗಿಯಲ್ಲಿ ಫುಡ್ ಪಾರ್ಕ್ ಕೂಡ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜೋಳಿ ಪಾರ್ಕ್ ಇದೆ, ಹೌದಾ. ಅದೇ ರೀತಿ ನೋಡಿ ಬಾಗಲಕೋಟೆಯಲ್ಲಿ ಅಂದ್ರೆ ಆಕ್ಚುಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ ಬಾಗಲಕೋಟೆಯಲ್ಲಿ ನಮಗೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ, ಬೀದರಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ತೋಟಗಾರಿಕೆ ಕಾಲೇಜ್ ಇದೆ. ಇಟ್ಸ್ ನಾಟ್ ಯೂನಿವರ್ಸಿಟಿ ಅಂತ, ಹಾಗಾಗಿ ತಪ್ಪಾಗಿರುತ್ತದೆ. ಅದೇ ರೀತಿ ನೋಡಿ ಬೀದರಲ್ಲಿ ಕರ್ನಾಟಕ ಪಶು ವೈವಿಧ್ಯ ಮತ್ತು ಮೀನುಗಾರಿಕೆ ವಿಜ್ಞಾನ ವಿದ್ಯಾಲಯ ಇದೆ. ಅದೇ ರೀತಿ ಕಲಬುರಗಿಯಲ್ಲಿ ಹೈನುಗಾರಿಕೆ ವಿಜ್ಞಾನ ಕಾಲೇಜ್ ಇರುವಂಥದ್ದು. ಸೊ ಎಲ್ಲ ಕೂಡ ಗೊತ್ತಿರಬೇಕಾಗುತ್ತೆ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇದೆಲ್ಲ. ಸೊ ಬೀದರಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ, ಬಾಗಲಕೋಟಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಗೋಣ. ಕೆಳಗಿನ ಯಾವ ಹೇಳಿಕೆಗಳು ಸ್ಥಳೀಯ ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮದ ಸದಸ್ಯರ ಅಂದ್ರೆ ಇದು ಆಕ್ಚುಲಿ ಸ್ಕೀಮ್ ಕಂಡು MP ಲಾಡ್ಸ್ ಅಂತ ಸ್ಕೀಮ್ ಕೇಳಿದ್ರು, ಹೌದಾ. MP ಲಾಡ್ಸ್ ಅಂತ ಸ್ಕೀಮ್ ಇದೆ. MP ಲಾಡ್ಸ್ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ, ಹೌದಾ. ಆಕ್ಚುಲಿ ಕನ್ನಡದಲ್ಲಿ ಅಂತ ಕರಿತೀವಿ ನಾವು ಸ್ಥಳೀಯ ಸಂಸದರ ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತಾ ಹೋಗ್ತಾರೆ, ಅಥವಾ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತಾ ಹೋಗ್ತಾರೆ. ಸೊ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸಂಬಂಧಿಸಿ ಅಂತ ಕೇಳಿದ್ದಾರೆ, ಹೌದಾ. ಸೊ ಏನ್ ನೋಡ್ತಗೋಣ, ಆಪ್ಷನ್ ಎ ನೋಡ್ತಗೋಣ. ಪ್ರತಿ ಸದಸ್ಯರಿಗೆ ಪ್ರತಿ ವರ್ಷ 5 ಕೋಟಿ ಒದಗಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಆಪ್ಷನ್ ಬಿ ಅಲ್ಲಿ ಇದರ ನೋಡಲ್ ಏಜೆನ್ಸಿ ಬಂದು ಸಚಿವಾಲಯ ಬಂದು ಸಂಸದೀಯ ವ್ಯವಹಾರಗಳ ಸಚಿವಾಲಯವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಕ್ಚುಲಿ ಎ ಕರೆಕ್ಟಾ, ಬಿ ಎ ಮತ್ತು ಬಿ ಮೇಲೆ ಯಾವುದು ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಬಂದು ಆಪ್ಷನ್ 1 ಎ ಇದೆಯಲ್ಲ, ಎ ಮಾತ್ರ ಸರಿಯಾಗಿದೆ, ಬಿ ತಪ್ಪಾಗಿದೆ, ಹೌದಾ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಒಂದು ಸ್ಕೀಮ್ ಬಂದು MP ಲಾಡ್ಸ್, ಅದು ಕನ್ನಡದಲ್ಲಿ ಒಂದು ಸಂಸತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ, ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ನಾವು MP ಲಾಡ್ಸ್ ಅಂತ ಕರೀತಾರೆ, ಓಕೆನಾ. ಇದು 1993 ಡಿಸೆಂಬರ್ ಅಲ್ಲಿ ಮಾಡಿರುವಂತ ಒಂದು ಸ್ಕೀಮ್ ಅಂತ ಕರಿತೀವಿ. ಆಕ್ಚುಲಿ ನೋಡಿ ಏನ್ ಮಾಡ್ತಾರೆ, ಆಕ್ಚುಲಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ಏನಂದ್ರೆ ಪ್ರತಿ ವರ್ಷ ಆ ಒಂದು MP ಏನಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 5 ಕೋಟಿ ರೂಪಾಯಿ ಕೊಡ್ತಾರೆ. ನೀವು ಏನ್ ಮಾಡೋದು, 5 ಕೋಟಿ ತಗೊಂಡು ಸೊ ನಿಮ್ಮಲ್ಲಿರುವಂತಹ ಪ್ರದೇಶಗಳನ್ನ ಏನು MP ಕಾನ್ಸ್ಟಿಟ್ಯೂನ್ಸಿ ಇರುತ್ತಲ್ಲ ಅಲ್ಲಿ ನೀವು ಡೆವಲಪ್ ಮಾಡ್ಕೊಳ್ಳೋಕೆ ಸೊ ಅವಕಾಶ ಕೊಡ್ತಾ ಹೋಗ್ತಾರೆ. ಅಂದ್ರೆ 5 ವರ್ಷಕ್ಕೆ 25 ಕೋಟಿ ಸಿಗುತ್ತೆ, ವರ್ಷಕ್ಕೆ 5 ಕೋಟಿ ಕೊಡ್ತಾ ಹೋಗ್ತಾರೆ, ಓಕೆನಾ. ಸೊ ನೋಡಿ ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಬಹಳ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ನೋಡಿ ಇದು ಭಾರತ ಸರ್ಕಾರದ ಸಾಂಖ್ಯಿಕ ಕಾರ್ಯಕ್ರಮ ಮತ್ತು ಅನುಷ್ಠಾನ ಕಾರ್ಯಕ್ರಮ, ಅಥವಾ ಮಿನಿಸ್ಟ್ರಿ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಈ ಒಂದು ಮಿನಿಸ್ಟರ್ ಮಾಡುತ್ತೆ ಆಕ್ಚುಲಿ ಈ MP ಲಾಡ್ ಸ್ಕೀಮ್ ಅನ್ನ. ಸೊ ನೋಡಲ್ ಏಜೆನ್ಸಿಯಾಗಿ ಅದನ್ನ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ, ನಾಟ್ ಎ ಮಿನಿಸ್ಟ್ರಿ ಆಫ್ ದಿ ಪಾರ್ಲಿಮೆಂಟರಿ ಅಫೇರ್ಸ್ ಅಲ್ಲ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಈ ಒಂದು ಸೋನ್ಲಿ ಎ ಶೆಡ್ಯೂಲ್ ಮಾತ್ರ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ಗೊತ್ತಿರ್ಬೇಕು ನಿಮಗೆ, ಆಕ್ಚುಲಿ ನಮ್ಗೆ MP ಅಂದ ತಕ್ಷಣ, ಹೌದಾ, MP ಆಫ್ ಲೋಕಸಭಾ, MP ಆಫ್ ರಾಜ್ಯಸಭಾ, ಅದೇ ರೀತಿ ನಾಮಿನೇಷನ್ MP ಅಂತ ಮೂರು ತರ ಬರ್ತಾರೆ, ಅದಲ್ವಾ. MP ಅಂದ್ರೆ ಆಕ್ಚುಲಿ ನಮಗೆ 3 ತರ ಬರ್ತಾ ಹೋಗ್ತಾರೆ. ಲೋಕಸಭಾ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ, ಅದೇ ರೀತಿ ರಾಜ್ಯಸಭಾ ಸದಸ್ಯ ಅಂತ ಕರಿತೀವಿ, ಅದೇ ರೀತಿ ನಾಮನಿರ್ದೇಶಿತ ಸದಸ್ಯ ಅಂತ ಕರೀತಾರೆ, ಹೌದಾ. ನೋಡಿ ಈ ಸ್ಕೀಮ್ ಅಲ್ಲಿ ಏನಂದ್ರೆ ಆಕ್ಚುಲಿ ಲೋಕಸಭಾ ಸದಸ್ಯನಲ್ಲ, ಆತಂಗೆ ಏನು ಪ್ರತಿ ವರ್ಷ ಏನ್ ಮಾಡ್ತಾರೆ 5 ಕೋಟಿ ಕೊಡ್ತಾರೆ. ಆತ ಏನಂದ್ರೆ ಆಕ್ಚುಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಇದ್ದಿರ್ತಾನೆ ಅಲ್ಲಿ ಮಾತ್ರನೇ ಆ ಫಂಡ್ ಅನ್ನ ಬಳಕೆ ಮಾಡಬಹುದು. ಟೇಕ್ ಫಾರ್ ಎಕ್ಸಾಂಪಲ್ ಯಾರು ತಗೊಂಡು ನಾವೀಗ ಲಾಸ್ಟ್ ಟೈಮ್ ತಗೊಂಡ್ರೆ ನಮಗೆ ಪ್ರತಾಪ್ ಸಿಂಹ ಅಂತ, ಹೌದಾ. ಪ್ರತಾಪ್ ಸಿಂಹ ಏನಂದ್ರೆ ಆಕ್ಚುಲಿ ಈಸ್ ಎ MP ಆಫ್ ದಿ ಮೈಸೂರು ಅಂಡ್ ಕೊಡಗು ಕಾನ್ಸ್ಟಿಟ್ಯೂಷನ್ ಕರಿತೀವಿ, ಅಲ್ವಾ. ಆತ ಏನಂದ್ರೆ ಆಕ್ಚುಲಿ ತನಗೇನ 1 ಕೋಟಿ ಕೊಡ್ತಾರಲ್ಲ ಅದನ್ನ ಆ ಪ್ರದೇಶದಲ್ಲಿ ಮಾತ್ರನೇ ಬಳಕೆ ಮಾಡಬಹುದು, ದಟ್ ಈಸ್ ದ ಕಂಡೀಷನ್. ಅದೇ ರೀತಿ ರಾಜ್ಯಸಭೆ MP ತಗೋಣ, ಎಕ್ಸಾಂಪಲ್ ಯಾರು ತಗೋಣ ನೋಡಿ, ನಿರ್ಮಲಾ ಸೀತಾರಾಮನ್. ಆಕ್ಚುಲಿ ಅವ್ರೇನಂದ್ರೆ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಸದಸ್ಯರಾಗಿ ಆಯ್ಕೆಗೆ ಹೋಗಿದ್ರಲ್ವಾ. ಅವ್ರು ಏನಂದ್ರೆ ಆಕ್ಚುಲಿ ನೋಡಿ ಅವರು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಅವ್ರು 1 ಕೋಟಿ ಅಮೌಂಟ್ ಅನ್ನ ಬಳಕೆ ಮಾಡಬಹುದು. ಎಲ್ಲಿಯಾದ್ರೂ ಬಳಕೆ ಮಾಡಬಹುದು, ಮಂಡ್ಯದಲ್ಲಿ ಬಳಕೆ ಮಾಡಬಹುದು, ಯಾದಗಿರಿಯಲ್ಲಿ ಬಳಕೆ ಮಾಡಬಹುದು, ಕಲಬುರಗಿಯಲ್ಲಿ ಬಳಕೆ ಮಾಡಬಹುದು, ಮೈಸೂರು ಬಳಕೆ ಮಾಡಬಹುದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಅಂತ. ಹಾಗಾಗಿ ಅವರು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಆ ಫಂಡ್ ಅನ್ನ ಬಳಕೆ ಮಾಡಬಹುದು, ದೇರ್ ಇಸ್ ನೋ ಎನಿ ರಿಸ್ಟ್ರಿಕ್ಷನ್ಸ್. ಬಟ್ ಅದರ ಪ್ರತಾಪ್ ಸಿಂಹನ್ಗೆ ಓನ್ಲಿ ದೇರ್ ಫಂಡ್ ವಿಲ್ ಬಿ ಯೂಸ್ಡ್ ಇನ್ ದ ಮೈಸೂರು ಅಂಡ್ ಕೊಡಗು ಕಾನ್ಸ್ಟಿಟ್ಯೂನ್ಸಿ, ನಾಟ್ ಅನ್ ಅದರ್ ದೆನ್
ದೋಸ್ ಅಲ್ಲಿ ಬೇರೆ ಕಡೆ ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇರಂಗಿಲ್ಲ. ಅದೇ ರೀತಿ ಈ ನಾಮಿನೇಷನ್ ಮೆಂಬರ್ಸ್ ಇದಾರಲ್ಲ, ಇವರು ತಮಗೆ ಕೊಡುವಂತ 1 ಕೋಟಿ ಅಮೌಂಟ್ ಇರುತ್ತಲ್ಲ, ಅಂದ್ರೆ ಎಂಪಿಲಾಡ್ ಸ್ಕೀಮ್ ಅಲ್ಲಿ ಅವರು ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಆ ಫಂಡ್ ಅನ್ನ ಬಳಕೆ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಯಾರೋ ವೀರೇಂದ್ರ ಹೆಗ್ಡೆ ಇದ್ದಾರೆ, ಹೌದಾ, ಅವರನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಅದೇ ರೀತಿ ಸುಧಾಮೂರ್ತಿ ಇದ್ದಾರೆ, ಅವರು ಏನು ಪ್ರತಿ ವರ್ಷ 1 ಕೋಟಿ ಕೊಡ್ತಾರಲ್ಲ, ಅದನ್ನ ಯಾವುದೇ ಬೇರೆ ಸ್ಟೇಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಸುಧಾಮೂರ್ತಿ ಹೋಗಿ ಹರಿಯಾಣದಲ್ಲಿ ಅದನ್ನ ಫಂಡ್ ಯೂಸ್ ಮಾಡ್ಬೋದು, ಅಂದ್ರೆ ಅದನ್ನ ಅಲ್ಲಿ ಏನೋ ಸ್ಕೀಮ್ ಮಾಡ್ಬೋದು, ಅಲ್ಲಿ ಡೆವಲಪ್ ಮಾಡ್ಬೋದು, ಜಮ್ಮು ಕಾಶ್ಮೀರಲ್ಲಿ ಕೊಡ್ಬೋದು, ಆ ತರ ಇರುತ್ತೆ. ಹಾಗಾಗಿ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ದ ನಾಮಿನೇಷನ್ ಮೆಂಬರ್ಸ್ ಅಂತ ಕರೀತಾರೆ. ಓಕೆನಾ? ಸೊ ದಟ್ ಈಸ್ ಅಬೌಟ್ ದ ಎಂಪಿಲಾಡ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಇದರಲ್ಲಿ ಪ್ರತಿ ಸದಸ್ಯನಿಗೆ ಪ್ರತಿ ವರ್ಷಕ್ಕೆ 5 ಕೋಟಿ ಕೊಡ್ತಾರೆ. ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ನಾಟ್ ಎ ಮಿನಿಸ್ಟ್ರಿ ಆಫ್ ದಿ ಪಾರ್ಲಿಮೆಂಟರಿ ಅಫೇರ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೇವಲ ಎ ಸ್ಟೇಟ್ಮೆಂಟ್ ಮಾತ್ರನೇ ಸರಿಯಾಗುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ದಟ್ಸ್ ಇಟ್. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ? ಮುಂದಿನ ದಿನಗಳಲ್ಲಿ ಮತ್ತೆ ವಿಡಿಯೋಗಳು ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.